ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದ 1996 ಕರಾವಳಿ ಟ್ರೇಡರ್. ಈ ದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದರ ಸಾರಾಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಹಾಗೂ ಈ ವಿಡಿಯೋಲ್ಲಿ ಕಂಟಿನ್ಯೂಷನ್ ಆಗಿ ಏನೇನು ಸ್ಟಾಕ್ ಮಾರ್ಕೆಟಲ್ಲಿ ಇದೆ, ಏನೇನು ಒಬ್ಬರು ತಿಳಿಯಬೇಕು ಎಂದು ಇದನ್ನು ಪಾರ್ಟ್ ಬೈ ಪಾರ್ಟ್ ಆಗಿ ಹೇಳಿಕೊಡುತ್ತೇನೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೈಯಿಂಗ್ ಹಾಗೂ ಸೆಲ್ಲಿಂಗ್ ನಡೆಯುತ್ತೆ. ಇದು ಯಾವುದು ಸ್ಟಾಕ್ಸ್ ಒಂದೇ ತಿಳಿದಿರುತ್ತೀರಿ ನೀವು. ಸ್ಟಾಕ್ಸ್ ಅಂತ ಇದರಲ್ಲಿ ಡಿರೈವೇಟಿವ್ಸ್ದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ನಡೆಯುತ್ತೆ, ಹಾಗೂ ETF ಕೂಡ. ಡಿರೈವೇಟಿವ್ಸ್ ಅಂದರೆ ಏನು ಅಂತ ಒಂದು ಮಾತು ಬರುತ್ತೆ. ಆಮೇಲೆ ETF ಅಂದರೆ ಏನು, ಯಾಕೆ ETF ಬೇಕು, ಯಾಕೆ ನಿಫ್ಟಿ 50 ಬೇಕು, ಯಾಕೆ ಸ್ಟಾಕ್ಸಲ್ಲೇ ಮಾಡ್ಬೋದಲ್ವಾ, ಯಾರು ಸ್ಟಾಕ್ಸಲ್ಲಿ ಮಾಡಬೇಕು, ಯಾರು ಡಿರೈವೇಟಿವ್ಸಲ್ಲಿ ಮಾಡಬೇಕು, ಯಾರು ETF ಮಾಡಬೇಕು, ಯಾರಿಗೆ ಸ್ಟಾಕ್ ಲೆವೆಲ್ ಸೆಕ್ಟರ್ ಲೆವೆಲ್ ಸರ್ಚ್ ಮಾಡೋ ಕೆಪಾಸಿಟಿ ಇದೆ ಅವರು ಸ್ಟಾಕ್ಸಲ್ಲಿ ಮಾಡ್ಬೋದು. ಡಿರೈವೇಟಿವ್ಸ್ ಅಂತ ಹೇಳಿದರೆ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ IT, ಈ ಥರದ್ದು ಭಾಳ ಡಿರೈವೇಟಿವ್ಸ್ ಇರುತ್ತೆ. ಅಂತ ಹೇಳಿದರೆ ಇದು 50 ಕಂಪನಿಗಳು ಸೇರಿ ಒಂದು ಇಂಡೆಕ್ಸ್ ಆಗಿರುತ್ತೆ. ಆ ಇಂಡೆಕ್ಸ್ನ ಡಿರೈವೇಟಿವ್ಸ್ ಅಂತ ಕರಿತೀವಿ. ETFs ಅಂತ ಹೇಳಿದರೆ ಈ ನಿಫ್ಟಿ 50 ಭಾಳ ETFs ಇರುತ್ತೆ. ಅಂತ ಹೇಳಿದರೆ ಯಾರಿಗೆ ಇಂಡಿವಿಜುವಲ್ ಸ್ಟಾಕ್ಸ್ ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ವಾ ಅವರು ETF ಪರ್ಚೇಸ್ ಮಾಡುವುದು. ಇದು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಇದು ಇನ್ವೆಸ್ಟಿಂಗ್ ಗೇಮ್ ಇನ್ ETF, ನಾಟ್ ಟ್ರೇಡಿಂಗ್. ಇದು ಟ್ರೇಡಿಂಗ್ ಗೇಮ್ ಡಿರೈವೇಟಿವ್ಸಲ್ಲಿ. ಸ್ಟಾಕ್ಸ್ ಅಂತ ಹೇಳಿದರೆ ಇನ್ವೆಸ್ಟಿಂಗ್ ಗೇಮ್. ಅದನ್ನು ಇಲ್ಲಿ ನೋಡಿ ಹೇಳಿದ್ದೀನಿ, ಇನ್ವೆಸ್ಟಿಂಗ್ ಹಾಗೂ ಟ್ರೇಡಿಂಗ್ ಎರಡನ್ನೂ ನಡೆಯುತ್ತೆ. ಸೊ ಇನ್ವೆಸ್ಟಿಂಗ್ ಈಸ್ ಇನ್ ಇಂಡಿವಿಜುವಲ್ ಸ್ಟಾಕ್ಸ್ ಬಾರ್ ETFs, ಇದು ಇನ್ವೆಸ್ಟಿಂಗ್ ಆಗುತ್ತೆ. ಟ್ರೇಡಿಂಗ್ ಈಸ್ ಇನ್ ಸ್ಟಾಕ್ಸ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಹಾಗೂ ಇಂಡೆಕ್ಸ್ ಫ್ಯೂಚರ್ ಆ್ಯಂಡ್ ಆಪ್ಷನ್, ಇಂಡೆಕ್ಸ್ ಅಥವಾ ಡಿರೈವೇಟಿವ್ಸ್. ಇದೇ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಈಚ್ ಆ್ಯಂಡ್ ಎವ್ರಿಥಿಂಗ್. ಸ್ಟೇ ಟ್ಯೂನ್ ಫಾರ್ ದ ವಿಡಿಯೋಸ್ ಇನ್ ಕಮಿಂಗ್ ಡೇಸ್. ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್ ಬಾರ್ ETF, ಇದು ಇನ್ವೆಸ್ಟಿಂಗನ್ನು ಕಲಿಸ್ಕೊಡ್ತೀನಿ. ಸ್ಟಾಕ್ಸ್ ಹಾಗೂ ETF ಹೇಗೆ ಮಾಡ್ಬೋದು, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಟೈಮ್ ಇಲ್ಲದೆ ಇದ್ದವರಿಗೆ ಹೇಗೆ ETF ಮಾಡ್ಬೋದು ಇನ್ವೆಸ್ಟಿಂಗ್ ವಿತ್ ಆ್ಯನ್ಯುವಲ್ ಕಂಪೌಂಡಿಂಗ್ ರೇಟ್ ಆಫ್ 12 to 14% CAGR ಹೇಗೆ ತಗೋಬೋದು ETF ಅಂತ ಹೇಳ್ಕೊಂಡು. ಹಾಗೆ ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್ ಹೇಳ್ಕೊಡ್ತೀನಿ, ಅದು ಯಾವ ಥರ ಆಗುತ್ತೆ ಅಂತ ಹೇಳ್ಕೊಂಡು. ಇಲ್ಲಿ ನೋಡಿ, ಇದು ನೋಡಿ ನೀವು ಹಾಗೆ ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್, ಪ್ಯಾಟರ್ನ್ ಬೇಸಿಸ್ ಮೇಲೆ ಹೇಗೆ ಮಾಡ್ಬೋದು, ಫಂಡಮೆಂಟಲ್ ಬೇಸಿಸ್ ಮೇಲೆ ಏನು ಮಾಡ್ಬೋದು. ಆಮೇಲೆ ಇದು ಎಲ್ಲ ಇನ್ವೆಸ್ಟಿಂಗ್ ಪರ್ಪಸ್, ಇದು ಟ್ರೇಡಿಂಗ್ ಪರ್ಪಸ್. ಈ ಇನ್ವೆಸ್ಟ್ ಮಾಡಿರೋ ಅಮೌಂಟೇ ಸಾಕು ಟ್ರೇಡ್ ಮಾಡೋದಕ್ಕೆ. ಅಂದರೆ ಅರ್ಥ, ನೀವು ಇನ್ವೆಸ್ಟ್ ಮಾಡಿ ಸ್ಟಾಕ್ನ ಅದನ್ನು ಪ್ಲೆಡ್ಜ್ ಮಾಡಿ ಹೇಗೆ ಟ್ರೇಡ್ ಮಾಡ್ಬೋದು, ಅದಕ್ಕೆ ಅಸೋಸಿಯೇಟೆಡ್ ರಿಸ್ಕ್ಸ್ ಏನಿದೆ ಹಾಗೂ ಅಡ್ವಾಂಟೇಜಸ್ ಏನಿದೆ, ಇದನ್ನು ಯಾರಾದರೂ ಮಾಡ್ತಾ ಇದ್ದಾರಾ, ನಾನು ಮಾಡ್ತಾ ಇದ್ದೀನಾ ಎಂದು ಈ ಕಮಿಂಗ್ ವೀಡಿಯೋಸಲ್ಲಿ ಹೇಳಿಕೊಡ್ತೀನಿ. ಇವಾಗ ಪ್ಲೆಡ್ಜ್ ಮಾಡಿ F&O ಡಿರೈವೇಟಿವ್ಸ್ ಟ್ರೇಡಿಂಗ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ಅಸೋಸಿಯೇಟೆಡ್ ಜಾರ್ಗನ್ಸ್ ಅಂದರೆ ಟರ್ಮ್ಸ್ ಏನಿದೆ, ಕಾಲ್ ಪುಟ್ ಹೇಗಿರುತ್ತೆ, ಅದನ್ನು ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಹೇಳಿಕೊಡ್ತೀನಿ. ಧನ್ಯವಾದ. ಇದು ನಿಮ್ಮ ದ 1996 ಕರಾವಳಿ ಟ್ರೇಡರ್ ಸೈನಿಂಗ್ ಆಫ್.